ಲೇಡೀಸ್ ಅಂಡ್ ಜೆಂಟ್ಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳಹೊರಗಿನ ಒಳನೋಟಗಳನ್ನು ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರ, ಇವತ್ತು ಒಂದು ದೊಡ್ಡ ಮಟ್ಟದ ಸುದ್ದಿ ಆಗ್ತಾ ಇರತಕ್ಕಂಥದ್ದು ವಿಜಯೇಂದ್ರ ಅವರ ಸ್ಟೇಟ್ಮೆಂಟ್. ಬಿಜೆಪಿಯ ರಾಜ್ಯಾಧ್ಯಕ್ಷರು, ಬಿಜೆಪಿಯ ಶಾಸಕರು ಕೂಡ BS ವೈರವರ ಪುತ್ರರು ಆಗಿರ್ತಕ್ಕಂಥ ವಿಜಯೇಂದ್ರ ಇಷ್ಟು ದಿನ ಎಲ್ಲೋ ಕಣ್ಮರೆ ಆಗ್ಬಿಟ್ಟಿದ್ರು, ಅಧಿವೇಶನದಲ್ಲಿ ಭಾಗಿಯಾಗದೆ. ಅದರ ಕುರಿತು ಹೇಳ್ತೀನಿ. ಆದರೆ ಇವತ್ತು ಅವರು ಮಾಡಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಏನಿದೆ ಅದು ಯಾವ ಪರಿಣಾಮ ಪಡೆದುಕೊಂಡಿದೆ ಮತ್ತು ಯಾವ ರೀತಿ ಕಾಂಗ್ರೆಸ್ ನಾಯಕರು ಅವರ ವಿರುದ್ಧ ಮುಗಿಬಿದ್ದಿದ್ದಾರೆ, ತಿರುಗಿ ಬಿದ್ದಿದ್ದಾರೆ ಅನ್ನುವಂಥ ಒಂದು ಮಾತನ್ನ ನಾನು ನಿಮಗೆ ಹೇಳಿಕೊಟ್ಟಿದ್ದೀನಿ. ಸದ್ಯಕ್ಕೆ ವಿಜಯೇಂದ್ರ ಅವರ ಪರಿಸ್ಥಿತಿ ಸುಮ್ಮನೆ ಇರಲಾರ್ದೆ ಇರುವೆ ಬಿಟ್ಕೊಂಡ್ರು ಅನ್ನುವಂಥ ಒಂದು ಗಾದೆ ಮಾತಿದೆಯಲ್ಲ, ಆ ಪರಿಸ್ಥಿತಿ ಆಗಿರ್ತಕ್ಕಂಥದ್ದು ಏನೇನಾಗಿದೆ ಎಸ್ ವೀಕ್ಷಕರೇ, ಇಷ್ಟು ದಿನ ಅಂದ್ರೆ ಅಧಿವೇಶನ ಶುರುವಾಗಿ 8-10 ದಿನಗಳ ಆಗ್ತಾ ಇದ್ರು ಕೂಡ ಎಲ್ಲೋ ಕಳೆದು ಹೋಗಿದ್ದ ವಿಜಯೇಂದ್ರ ಮೊದಲ 1-2 ದಿನ ಭಾಗಿಯಾಗಿದ್ರು. ಅದರ ನಂತರ ಅವರು ಡೆಲ್ಲಿಗೆ ಹೋಗ್ಬಿಟ್ರು ತಮ್ಮ ಕುರ್ಚಿಯನ್ನ ಭದ್ರ ಮಾಡ್ಕೊಳ್ಳಿಕ್ಕೆ. ಈಗಾಗಲೇ ಕೇಂದ್ರದಲ್ಲೂ ಕೂಡ ಬಿಜೆಪಿಯ ಕಾರ್ಯಕಾರಿ ಅಧ್ಯಕ್ಷರು ಚೇಂಜ್ ಆಗಿರ್ತಕ್ಕಂಥದ್ದು ಮತ್ತು ಅಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಚೇಂಜ್ ಆಗ್ತಾ ಇದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ವಿಜಯೇಂದ್ರ ಎಲ್ಲಿ ನಾನು ರಾಜ್ಯಾಧ್ಯಕ್ಷ ಸ್ಥಾನಕ್ಕೂ ಕೂಡ ಕುತ್ತು ಬಂದ್ಬಿಡುತ್ತೋ ಅನ್ನುವಂಥ ಹೆದರಿಕೆಯಿಂದ ಅಧಿವೇಶನವನ್ನ, ಸೆಷನ್ ಅನ್ನ ಎಲ್ಲವನ್ನೂ ಬಿಟ್ಟು ಪ್ರಮುಖ ಪ್ರತಿಪಕ್ಷ ಬಿಜೆಪಿಯ ನಾಯಕರಾಗಿಯೂ ಕೂಡ, ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿಯೂ ಕೂಡ ರಾಜ್ಯದ ಜನರ ಸಮಸ್ಯೆಗಳಿಗೆ ಧ್ವನಿ ಎತ್ತದೆ ಅವರು ದೆಹಲಿಯಲ್ಲಿ ಹೋಗಿ ಬೀಡು ಬಿಟ್ಟು ಅಲ್ಲಿ ತಮ್ಮ ಸೀಟನ್ನ ಗಟ್ಟಿ ಮಾಡಿಕೊಳ್ಳುವಂತ ಪ್ರಯತ್ನಕ್ಕೆ ಮುಂದಾಗಿದ್ರು. ಅಲ್ಲದೆ ಅಲ್ಲೇ ಬಿಜೆಪಿಯಲ್ಲಿ ಇರತಕ್ಕಂಥ 2-3 ಬಣಗಳ ಒಂದು ಪ್ರತಿರೋಧ ಇದೆಯಲ್ಲ, ಅದನ್ನು ಕೂಡ ನುಂಗಿ ಹಾಕ್ಲಿಕ್ಕೆ, ಅದನ್ನ ಸರಿಪಡಿಸಲಿಕ್ಕೆ ಅಲ್ಲ ಹೋಗಿ ಅವ್ರು ಕೂತ್ ಬಿಟ್ರು. ಆದ್ರೆ ಇವತ್ತು ವಾಪಸ್ ಬಂದಿರತಕ್ಕಂಥ ವಿಜಯೇಂದ್ರ ಬೆಳಗಾವಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಏಕಾಏಕಿ ವಾಗ್ದಾಳಿಯನ್ನ ನಡೆಸೋದಕ್ಕೆ ಶುರು ಆದ್ರು. ಕೇವಲ ಸಿದ್ದರಾಮಯ್ಯನವರಲ್ಲ, CM ಕೃಷ್ಣ ಬೈರೇಗೌಡ, ಲಕ್ಷ್ಮೀ ಹೆಬ್ಬಾಳ್ಕರ್, ಹೀಗೆ ಈ ಒಂದು ವಾರದಲ್ಲಿ ಏನೆಲ್ಲ ಇಶ್ಯೂಸ್ಗಳಾಗಿವೋ ಎಲ್ಲ ಇಶ್ಯೂಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಅವರು ಬಾಯಿಗೆ ಬಂದ ಹಾಗೆ ಮಾತನಾಡ್ಬಿಟ್ರು. ಪರಿಣಾಮ ಏನಾಯ್ತು? ವಾಪಸ್ ಬಿಡ್ತಾರಾ? ಅವರು ಕೂಡ ಯಾರು ಕಾಂಗ್ರೆಸ್ ಪಕ್ಷದವರು, ಅವರು ಕೂಡ ನುರಿತ ರಾಜಕಾರಣಿಗಳೇ ತಾನೆ, ಬಾಯಿಗೆ ಬಂದ ಹಾಗೆ ಬೈಯೋದಕ್ಕೆ ಶುರು ಆದ್ರು. ವಿಜಯೇಂದ್ರ ಮಾತಾಡೋದನ್ನ ಆಡಿ ಈಗ ಗಪ್ ಚುಪ್ ಆಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾದ್ರೆ ವಿಜಯೇಂದ್ರ ಏನು ಹೇಳಿದ್ರು ಅನ್ನುವಂಥದ್ದು ಪ್ರಮುಖವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ವಿಜಯೇಂದ್ರ ಅವರು ಹೇಳಿರ್ತಕ್ಕಂಥದ್ದು, ಸಿದ್ದರಾಮಯ್ಯನವರು ಔಟ್ ಗೋಯಿಂಗ್ CM ಅನ್ನುವಂಥದ್ದು. ಅಂದ್ರೆ ಸಿದ್ದರಾಮಯ್ಯನವರು ಈ ಅಧಿವೇಶನದ ನಂತರ ರಾಜೀನಾಮೆಯನ್ನು ಕೊಡ್ತಾರೆ, ಅವರು ಹೊರಗೆ ಹೊರಟಿರ್ತಕ್ಕಂಥ CM, ಇದು ಅವರ ಕೊನೆಯ ಅಧಿವೇಶನ ಆಗಲಿದೆ, ಅವರಿಂದ ವಿದಾಯ ಭಾಷಣ ಬೇಕಿದ್ರೆ ನಾವು ಮಾಡಿಸ್ಬೇಕಾಗಿದೆ, ಹಾಗಾಗಿ ನಾವು ಹೆಚ್ಚು ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ ಮುಖ್ಯಮಂತ್ರಿಗಳಿಂದ, ಈ ಕಾಂಗ್ರೆಸ್ ಸರ್ಕಾರದಿಂದ ಅನ್ನುವಂಥ ಮಾತನ್ನ ಹೇಳ್ಬಿಟ್ರು. ಅಂದ್ರೆ ಒಂದು ರೀತಿಯ ಕುರ್ಚಿ ಕದನ ಈಗ ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಮತ್ತೊಂದು ರೀತಿಯ ವಾಗ್ದಾಳಿಯನ್ನು ವಿಜಯೇಂದ್ರ ಏನೋ ಮಾಡಿದ್ರು. ಆದ್ರೆ ಈ ಕಡೆ ಇರತಕ್ಕಂಥ ಸಿದ್ದರಾಮಯ್ಯನವರ ಬಣದವರು ಅಥವಾ ಕಾಂಗ್ರೆಸ್ ಶಾಸಕರು ಸುಮ್ಮನೆ ಇರ್ತಾರಾ? ವಿಜಯೇಂದ್ರಗೆ ಮುಟ್ಟುಕೊಳ್ಳೋ ರೀತಿಯಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪ್ರಮುಖ ನಾಯಕರು ಮತ್ತು ಫೈರ್ ಬ್ರಾಂಡ್ ಅಂತ ಕರೆಸ್ಕೊಳ್ಳುವಂತಹ KN ರಾಜಣ್ಣ ತೀವ್ರವಾಗಿ, ತೀಕ್ಷ್ಣವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅವರು ವಿಜಯೇಂದ್ರಗೆ ಉಲ್ಟಾ ಉತ್ತರವನ್ನ ಕೊಟ್ಟರು. CM ಈಸ್ ಇನ್ ಅಂದ್ರೆ ಅವ್ರು ಒಳಗಡೆ ಇದ್ದಾರೆ, ಅವ್ರು ಔಟ್ ಗೋಯಿಂಗ್ ಅಲ್ಲ, ಅವರು ಇನ್ ಆಗೇ ಇರ್ತಾರೆ, ಅವರೇ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನುವಂಥ ಮಾತನ್ನ ಹೇಳಿದ್ರು. ಇದರಲ್ಲಿ ಏನು ವಿಶೇಷ ಇಲ್ಲ, ಈ ಮಾತನ್ನ ರಾಜಣ್ಣ ಬಹಳಷ್ಟು ಬಾರಿ ಹೇಳಿದ್ದಾರೆ. ಆದರೆ ವಿಜಯೇಂದ್ರ ಅವರಿಗೆ ಉಲ್ಟಾ ಕೊಟ್ಟಿರ್ತಕ್ಕಂಥ ಮಾತೇನು ಗೊತ್ತಾ? ಹಾಗಾದ್ರೆ ನಾವು ವಿಜಯೇಂದ್ರ ಅವರನ್ನ ಔಟ್ ಗೋಯಿಂಗ್ ಸ್ಟೇಟ್ ಪ್ರೆಸಿಡೆಂಟ್ ಅಂತ ಕರಿಬಹುದಾ? ವಿಜಯೇಂದ್ರ ಅವರು ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನದಿಂದ ಹೊರಗಡೆ ಹೋಗ್ತಾ ಇರ್ತಕ್ಕಂಥ, ಹೊರಗಡೆ ಕಾಲಿಟ್ಟಿರ್ತಕ್ಕಂಥ ರಾಜ್ಯಾಧ್ಯಕ್ಷ ಅಂತ ನಾವು ಕರಿತೀವಿ ಅನ್ನುವಂಥ ಮಾತನ್ನ ಹೇಳ್ಬಿಟ್ರು. ಯಾವಾಗ ಇವರು CM ಅವರನ್ನ, ಸಿದ್ದರಾಮಯ್ಯನವರನ್ನ ಔಟ್ ಗೋಯಿಂಗ್ CM ಅಂತ ಅಂದ್ರು, ಈಗ ಸಿದ್ದರಾಮಯ್ಯ ಬೆಂಬಲಿಗರು ವಿಜಯೇಂದ್ರ ಅವರನ್ನ ಔಟ್ ಗೋಯಿಂಗ್ ಸ್ಟೇಟ್ ಪ್ರೆಸಿಡೆಂಟ್ ಅನ್ನುವಂಥ ಒಂದು ಮಾತನ್ನ ಹೇಳೋದ್ರ ಮೂಲಕ ತಿರುಗೇಟು ಕೊಟ್ಟಿದ್ದಾರೆ. ಈಸ್ ಎ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್. ಯಾವಾಗ ರಾಜೀನಾಮೆ ಕೊಡ್ತಾರೋ ಯಾರಿಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಮುಖ್ಯಮಂತ್ರಿಗಳ ಮಾತಿನ ದಾಟಿಯನ್ನು ನೋಡಿದ್ರೆ ನಿಮಗೆ ಅರ್ಥ ಆಗ್ತದೆ, ಹೋಲಿ ಬಿಡಪ್ಪ, ಪಾಪ ಎಷ್ಟು ದಿನ ಇರ್ತಾರೆ ಅಂತೇಳಿ ಎಲ್ರಿಗೂ ಅನಿಸ್ತಕ್ಕಂಥದ್ದು ಸಹಜ. ಹಾಗಾಗಿ ಒಬ್ಬ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟ್ರಿಂದ ಈ ಸದನದಲ್ಲಿ ಏನೇ ಚರ್ಚೆ ಆದರೂ ಕೂಡ ಪರಿಹಾರ ಸಿಗ್ತದೆ ಅನ್ನುವ ಆಶಾಭಾವನೆ ನಮಗೂ ಏನು ಇರಲಿಲ್ಲ. ಕೂಡ ಬಿಜೆಪಿ ಪಾರ್ಟಿನಲ್ಲಿ ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಅಂತ ಹೇಳೋಣ ಅವರಿಗೆ. ಆದರೆ ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಔಟ್ ಗೋಯಿಂಗು ಇಲ್ಲ, ಈಗಾಗಲೇ ಇನ್ನಲ್ಲಿದ್ದಾರಲ್ಲ, ಇನ್ನಲ್ಲೇ ಈ ವಿಲ್ ಕಂಟಿನ್ಯೂ.
ಎಸ್ ವೀಕ್ಷಕರೇ, ಇದಷ್ಟೇ ಅಲ್ಲದೆ ಸಿದ್ದರಾಮಯ್ಯನವರ ಬಣದ ಮತ್ತೊಬ್ಬ ಪ್ರಮುಖ ಸಚಿವರು ಕೂಡ ಆಗಿರ್ತಕ್ಕಂಥ ಭೈರತಿ ಸುರೇಶ್ ಮತ್ತಷ್ಟು ಖಾರವಾಗಿ ಹೇಳಿದ್ದಾರೆ. ಅವ್ರು ಹೇಳಿರ್ತಕ್ಕಂಥದ್ದು ವೈ ವಿಜೇಂದ್ರ ಅವ್ರಿಗೇನಾದ್ರೂ ಭವಿಷ್ಯ ಹೇಳಕ್ ಬರುತ್ತಾ? ಅವ್ರ ಭವಿಷ್ಯನೂ ಹೇಳ್ತಾರಾ? ಅವ್ರಿಗೆ ಯಾಕ್ರಿ ಬೇಕು ಇದೆಲ್ಲ ಔಟ್ಗೋಯಿಂಗೋ ಇನ್ಕಮಿಂಗೋ ಅನ್ನೋಂಥದ್ದು? ಅಲ್ಲದೆ ಅವರಿಗೆ ಮೊದಲು ತಮ್ಮ ತಟ್ಟೆಯಲ್ಲಿ ಬಿದ್ದಿರೋ ಹೆಗ್ಗಣವನ್ನ ತೆಗೆದು ಬಿಸಾಡೋ ಕೆಲಸ ವಿಜಯೇಂದ್ರ ಮಾಡ್ಲಿ. ಅದನ್ನು ಬಿಟ್ಟುಬಿಟ್ಟು ಕಾಂಗ್ರೆಸ್ ಪಕ್ಷದ ತಟ್ಟೆಯಲ್ಲಿ ಬಿದ್ದಿರೋ ನೊಣಾನ ಎತ್ತೋದು ಬೇಡ. ತಮ್ಮ ತಟ್ಟೆಯಲ್ಲಿ ಹೆಗಣ ಬಿದ್ದಿದೆಯಲ್ಲ ಅದನ್ನ ಅವರು ಮೊದಲು ತೆಗೆದು ಹಾಕ್ಲಿ, ಆಮೇಲೆ ನಮ್ಮ ಕಡೆಗೆ ಬರ್ಲಿ. ಮೊದಲು ಅವ್ರ ಕುರ್ಚಿಯನ್ನ ಅವರು ಉಳಿಸ್ಕೊಳ್ಳಿ. ಯಾಕಂದ್ರೆ ಅವ್ರ ಕುರ್ಚಿಗೆ ಈಗಾಗಲೇ ಒಂದ್ ಕಡೆ ಯತ್ನಾಳ್ ಅಟ್ಯಾಕ್ ಮಾಡ್ತಿದ್ದಾರೆ, ಇನ್ನೊಂದ್ ಕಡೆ ರಮೇಶ್ ಜಾರಕಿಹೊಳಿ ಅಂಡ್ ಟೀಮ್ ಏನಿದ್ದಾರೆ, ಸಿದ್ದೇಶ್ವರ್, ಕುಮಾರ್ ಬಂಗಾರಪ್ಪ, ಇವರೆಲ್ಲ ಸೇರ್ಕೊಂಡು ಏನಿದೆ ಅವರೆಲ್ಲರೂ ಕೂಡ ಅಟ್ಯಾಕ್ ಮಾಡ್ತಿದ್ದಾರೆ. ಮೊದಲು ಅವರು ಅವರ ಕುರ್ಚಿಯನ್ನು ಉಳಿಸ್ಕೊಳ್ಳಿ, ಆಮೇಲೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡ್ಲಿ ಅನ್ನುವಂಥ ಒಂದು ಮಾತನ್ನ ಹೇಳಿದ್ರು. ಓಕೆನಾ? ಇದೆಲ್ಲ ಆಯ್ತು. ಕೊನೆಗೆ ಬಂದಿದ್ದೆಲ್ಲಿಗೆ ನಮ್ಮ KPCC ಅಧ್ಯಕ್ಷರು DK ಶಿವಕುಮಾರ್ ಅವರ ಬಳಿಗೆ ಈ ಒಂದು ಪ್ರಶ್ನೆ ಬಂತು. ಮಾಧ್ಯಮದವ್ರು ಕೇಳಿದ್ರು. ಏನ್ ಹೇಳಿದ್ರು DK ಶಿವಕುಮಾರ್? ಅದರಲ್ಲೂ DK ಶಿವಕುಮಾರ್ ಅವ್ರ ಹತ್ರ ಅವ್ರಿಗೆ ಕೇಳಿರೋದು CM ಬಗ್ಗೆ ಅಲ್ಲ, ಗೃಹಲಕ್ಷ್ಮಿ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ವಿಜೇಂದ್ರ ಅವರು ಗೃಹಲಕ್ಷ್ಮಿ ಹಣವನ್ನ ಹೈಕಮಾಂಡ್ಗೆ ಕಳಿಸಲಾಗಿದೆ, ಅವರು ಭ್ರಷ್ಟಾಚಾರ ಮಾಡಿ ಆ ಹಣವನ್ನು ಹೊಡ್ಕೊಂಡು ಹೈಕಮಾಂಡ್ಗೆ ಕಳಿಸಲಾಗಿದೆ ಅನ್ನುವಂಥ ಮಾತನ್ನ ವಿಜೇಂದ್ರ ಅವರು ಹೇಳ್ಬಿಟ್ಟಿದ್ರು. ಇದಕ್ಕೆ ಖಾರವಾಗಿ ಉತ್ತರ ನೀಡಿರ್ತಕ್ಕಂಥ DK ಶಿವಕುಮಾರ್ ವಿಜೇಂದ್ರ ಮೇಲೆ ಒಂದು ರೀತಿಯ ವಾಗ್ದಾಳಿಯನ್ನೇ ನಡೆಸಿದ್ರು, ತಮ್ಮ ಉಗ್ರ ಕೆಂಗಣ್ಣನ್ನೇ ಬೀರಿದ್ರು. ಅವ್ರು ಏನ್ ಹೇಳಿದ್ರು ಗೊತ್ತಾ? ವಿಜೇಂದ್ರ ಇನ್ನು ಎಳಸು ಕಂಡ್ರೆ ಅವರಿಗೆ ಇನ್ನೂ ಅನುಭವ ಇಲ್ಲ, ಎಳಸು ರಾಜಕಾರಣಿ ಅವರು ಅನ್ನುವಂಥ ಮಾತನ್ನ ಹೇಳಿದ್ರು. ಅಲ್ಲದೆ ಹಾಗಾದ್ರೆ ನಾವು ಈ ಹಣವನ್ನು ಹೈಕಮಾಂಡ್ಗೆ ಕಳಿಸ್ತೀವಿ ಅನ್ನೋದಕ್ಕೆ ವಿಜೇಂದ್ರ ಬಳಿ ಏನು ದಾಖಲೆ ಇದೆ, ಯಾವ ಆಧಾರದ ಮೇಲೆ ಹೇಳಿದ್ರು? ನಿಜವಾಗ್ಲೂ ಅವರಿಗೆ ಧೈರ್ಯ ದಮ್ಮು ಅನ್ನೋಂಥದ್ದು ಇರೋದಾದ್ರೆ ಸೆಷನ್ ನಲ್ಲಿ ಬಂದು ಈ ಮಾತನ್ನ ಹೇಳಿ, ಅದನ್ನ ಪ್ರೂವ್ ಮಾಡ್ಲಿ, ಅವಾಗ ನಾವು ಒಪ್ಕೊಳ್ತೇವೆ ಅನ್ನೋಂಥ ಮಾತನ್ನ ಹೇಳಿದ್ರು. ಅಂದ್ರೆ ಏನು ಸೆಷನ್ನಿಗೆ ಬಂದು ಮಾತಾಡ್ಲಿ ಅನ್ನೋಂಥ ಮಾತು ಹೇಳಿದಾರಲ್ಲ, ಇದ್ರ ಹಿಂದೆನೆ ಅಡಗಿರ್ತಕ್ಕಂಥದ್ದು ವಿಜೇಂದ್ರ ಅವರು ಯಾಕೆ ಸೆಷನ್ನಿಗೆ ಬಂದಿಲ್ಲ ಅನ್ನೋದನ್ನು ಕೂಡ ಅವರು ಎತ್ತಿ ಹಾಕಲಿಕ್ಕೆ ಹೊರಟಿದ್ದಾರೆ. ವಿಜೇಂದ್ರಗೆ ಇನ್ನೊಂದು ಮಾತನ್ನ ಹೇಳಿರ್ತಕ್ಕಂಥದ್ದು, ವಿಜೇಂದ್ರ ಅವರ ಅಕೌಂಟ್ಗಳು ಎಲ್ಲೆಲ್ಲಿವೆ, ಅವ್ರು ಏನೇನು ಮಾಡ್ತಾರೆ, ಯಾರ್ಯಾರ ಜೊತೆ ನಂಟಿದೆ ಅನ್ನೋಂಥದ್ದು ನನಗೂ ಗೊತ್ತಿದೆ, ನಾನು ಬಿಚ್ಚಿಡ್ಲಾ ಅನ್ನೋಂಥ ಒಂದು ಓಪನ್ ಚಾಲೆಂಜ್ ಅನ್ನ ವಿಜೇಂದ್ರಗೆ ಹಾಕಿರ್ತಕ್ಕಂಥದ್ದು. ಹೀಗಾಗಿ ವಿಜೇಂದ್ರರವರು ಈಗ ಏಕಾಏಕಿ ಬಂದು ಹೇಳಿರ್ತಕ್ಕಂಥ ಮಾತು ಅವರಿಗೆ ಸುಮ್ಮನೆ ಇರಲಾರದೆ ಇರವೇ ಬಿಟ್ಕೊಂಡ್ರು ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಭವಿಷ್ಯ ಹೇಳ್ತಾರೆ ವಿಜೇಂದ್ರ ಅವರು. ಫಸ್ಟು ಅವರು ತಟ್ಟೆಯಲ್ಲಿ ಬಿದ್ದಿರುವಂಥ ಹೆಗ್ಗಣನ ಎತ್ತಕ್ಕೆ ಹೇಳಿ. ಡೈಲಿ ಪಾಪ ಅವರು ಒಂದು ಕಡೆ ಅಶೋಕ್ ಅವ್ರ ಗ್ರೂಪು, ಒಂದು ಕಡೆ ಯತ್ನಾಳ್ ಅವ್ರ ಗ್ರೂಪು, ಒಂದು ಕಡೆ ಇವ್ರ ಗ್ರೂಪ್. ಸುಮ್ಮನೆ ಬೈಕ್ ಬಂದಂಗೆಲ್ಲ ವಿಜೇಂದ್ರಂಗೆ ಅನುಭವ ಇಲ್ಲ. ಖಜಾನೆ ಯಾವ ಖಜಾನೆ ಖಾಲಿಯಾಗಿದೆ ಬಾ ಅಸೆಂಬ್ಲಿಲಿ ಮಾತಾಡೋಕೆ ಹೇಳಿ. ಎಲ್ಲ ತಪ್ಪಿಸ್ಕೊಂಡೆಲ್ಲ ಹೋಗಿ ಎಲ್ಲ ಇರೋದಲ್ಲ, ಬಂದಿರೋ ಮಾತಾಡಲಿ ಅಸೆಂಬ್ಲಿಲಿ. ಅದು ಯಾವ ಖಜಾನೆ, ಯಾವ ಕಲೆಕ್ಷನ್ನು, ಅವ್ರ ಕಲೆಕ್ಷನ್ನು, ಅವ್ರ ಅಕೌಂಟ್ಗಳು, ಅವ್ರ ಟ್ರಾನ್ಸ್ಫರ್ಗಳೆಲ್ಲ ಬಿಸ್ಬೇಕಾ? ಬಂದು ಅಸೆಂಬ್ಲಿಲಿ ಮಾತಾಡೋಕೆ ಹೇಳಿ, ಮಾತಾಡ್ತೀವಿ. ನನಗೂ ಗೊತ್ತಿದೆ ಏನೇನು ಮಾತಾಡಬೇಕು ಅಂತ. ಕಲೆಕ್ಷನ್ ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ನಾನು ಅಥವಾ ಫೋಕಸ್ ಟಿವಿ ಕೂಡ ಹೇಳುವಂಥದ್ದು, ಅಧಿವೇಶನದಲ್ಲಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸೋದು ಬಿಟ್ಟು ನೂರಾರು ಸಂಘಟನೆಗಳು ನೂರಾರು ಸಮಸ್ಯೆಗಳನ್ನು ಇಟ್ಕೊಂಡು ಇವತ್ತು ಪ್ರತಿಭಟನೆಗಳು ಮಾಡ್ತಿವೆ, ಆ ಕುರಿತಂತೆ ಚರ್ಚೆ ಮಾಡೋದು ಬಿಟ್ಟು ಒಂದು ಪಕ್ಷದ ರಾಜ್ಯಾಧ್ಯಕ್ಷರಾಗಿ, ಒಂದು ಜವಾಬ್ದಾರಿಯುತ ಶಾಸಕರಾಗಿ ಈ ತರದ ಸಿಲಿ ಹೇಳಿಕೆಗಳನ್ನು ಕೊಟ್ಕೊಂಡು ಓಡಾಡೋದಕ್ಕಿಂತ ಸದನದಲ್ಲಿ, ಯಾಕಂದ್ರೆ ಇನ್ನು 2-3 ದಿನ ಅಷ್ಟೇ ಇರೋದು ಸದನ, ಒಂದು ಅರ್ಥಪೂರ್ಣ ಚರ್ಚೆ ನಡೆಸಲಿ, ಸರ್ಕಾರಕ್ಕೆ ಒಳಪಟ್ಟಿ ಹಿಡಿದು ಕೇಳುವಂಥದ್ದಾಗಲಿ ಅಂತ ಹೇಳೋದ್ರ ಮೂಲಕ ಇವತ್ತಿನ ಎಕ್ಸ್ಪ್ಲೇನರ್ ಮುಗಿಸ್ತಾ ಇದ್ದೀನಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.